ನನ್ನ ನಮಸ್ಕಾರ. ಇವತ್ತು ಏನು ನಾನು BJP 8ನೇ ವಾರ್ಡ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ಇವತ್ತು ನೀವೆಲ್ಲ ಬಂದಿದ್ದು ನನಗೆ ತುಂಬ ಖುಷಿ. ಏನು ನಾನು ಸ್ಪರ್ಧೆ ಮಾಡಿದ್ದೀನ ಅದೇ ವಾರ್ಡ್ನ 2015-20 ಸಾಲಿನಲ್ಲಿ ನಮ್ಮ ಶ್ರೀಮತಿ ಶಿಲ್ಪಾ ಅವರು ಸ್ಪರ್ಧೆ ಮಾಡಿ ವಿಜೇತರಾಗಿದ್ದರು. ಇವತ್ತು ಏನು ಅಂದರೆ 2020-21ರಿಂದ ಗ್ರಾಮ ಪಂಚಾಯಿತಿ ಅಪ್ಗ್ರೇಡ್ ಆಗಿ ಪಟ್ಟಣ ಪಂಚಾಯಿತಿ ಆಗಿತ್ತು. ಇವತ್ತು ಚುನಾವಣೆ ಘೋಷಣೆ ಆಗಿದೆ. ನನ್ನ ಒಂದು ವ್ಯಕ್ತಿತ್ವ ಇದು ನೋಡಿ ವರ್ಚಸ್ಸು ನೋಡಿ ಮಾನ್ಯ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಇವತ್ತು 8ನೇ ವಾರ್ಡ್ನ ಅಭ್ಯರ್ಥಿಯಾಗಿ BJPಯಿಂದ ಸ್ಪರ್ಧೆ ಮಾಡಿದ್ದೀನಿ. ನನ್ನ ಒಂದು ವಾರ್ಡ್ನ ಅಭಿವೃದ್ಧಿ ಸರ್ವತೋನ್ಮುಖ ಅಭಿವೃದ್ಧಿ ಮಾಡೋದಕ್ಕೆ ನಾನು ಶ್ರಮಿಸ್ತೀನಿ. ಇವತ್ತು ನಾನು ಗ್ರಾಮ ಪಂಚಾಯಿತಿ 5 ವರ್ಷ ಅವಧಿ ಇತ್ತು. ನಮ್ಮ ಶ್ರೀಮತಿ ಉಪಾಧ್ಯಕ್ಷರಾಗಿದ್ದರು. ಆ ಟೈಮಲ್ಲಿ ಸಾಕಷ್ಟು ನಾನು ಅಭಿವೃದ್ಧಿ ಕಾಮಗಾರಿಗಳು ಮಾಡಿದ್ದೀನಿ. ಅದೇ ರೀತಿ 2020ರಿಂದ 2025 ತನಕ ಯಾವುದೇ ಒಂದು ಆಡಳಿತ ಇರಲಿಲ್ಲ. ಅಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಅಲ್ಲಿ ಅಧಿಕಾರಿಗಳ ಅಧಿಕಾರಿಗಳ ಹತ್ರ ವಿಶ್ವಾಸ ಗಳಿಸಿ ನಮ್ಮೂರಿಗೆ ಏನು ಕಾಮಗಾರಿ ತರಬೇಕು, ನಾವೇನು ಮಾಡಬೇಕು ಅಂತ ಅಂದಾಜು ಪಟ್ಟಿ ಮಾಡಿಕೊಂಡು ಇಷ್ಟು ನಾವು ಕಾಮಗಾರಿ ಮಾಡಿದ್ದೀರಿ ಅಂದರೆ ಸುಮಾರು ಸಾಕಷ್ಟು 80-90 ಲಕ್ಷ ರೂಪಾಯಿ. ಚುನಾವಣೆ ಇಲ್ಲ ಅಂದ್ರೂ ಅಲ್ಲಿ ಯಾರು ಜನಪ್ರತಿನಿಧಿ ಇಲ್ಲ ಅಂದ್ರೂ ನಮ್ಮ ಅಧಿಕಾರಿಗಳು ಸ್ಪಂದಿಸಿ ನಮಗೆ ನಮ್ಮೂರಿಗೆ ಏನು ಕಾಮಗಾರಿ ಕೊಡಬೇಕೋ ಅದನ್ನು ನೀಡಿದ್ದಾರೆ. ಇವತ್ತು ನಾನು ನಮ್ಮ ಊರಿನ ಹೆಬ್ಬಾಗಿಲು ಅಂತ ಏನು ಊರೊಳಗೆ ಎಂಟ್ರಿ ಆದ ತಕ್ಷಣ ಒಂದು ಕುಂಟೆ ಇದೆ. ಆ ಕುಂಟೆನ ನಾನು ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಅಂತ ನಾನು ಒಂದು DPR ಮಾಡಿಸಿದ್ದೀನಿ. ಆ DPR ಏನು ಅಂದರೆ 1,20,00,000 ರೂಪಾಯಿ ಪಾರ್ಕು, ಜಿಮ್ ಪಾರ್ಕು, ಚಿಲ್ಡ್ರನ್ಸ್ ಪಾರ್ಕು ಮತ್ತು ವಾಕಿಂಗ್ ಪಾತ್ ಎಲ್ಲ ಮಾಡಬೇಕು ಅಂತ ಮಾಡಿದ್ದೀನಿ. ಅಷ್ಟೇ 1,20,00,000 ರೂಪಾಯಿ ಒಂದೇ ಸಲ ಬಿಡುಗಡೆ ಆಗಲ್ಲ. ಈಗ 48 ಲಕ್ಷ ರೂಪಾಯಿ ಕಾಮಗಾರಿ ನಾನು ಮಾಡಿಸಿದ್ದೀನಿ. ಟೆಂಡರ್ ಮಾಡಿಸಿ ಈಗ ಸ್ಥಳೀಯ ಎಸ್ಟಿಮೇಟ್ ಆಗಿ ಟೆಂಡರ್ಗೆ ಹೋಗಬೇಕು. ಈಗ ಚುನಾವಣೆ ಬಂದಿರೋದ್ರಿಂದ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಚುನಾವಣಾ ಪ್ರತಿನಿಧಿಗಳು ಬಂದಮೇಲೆ ಈಗ ಏನು ಬಾಡಿ ಬರುತ್ತೆ ಆ ಟೈಮಲ್ಲಿ ಅದನ್ನು ನಾವು ಮಾಡಿ ಆ ಕಾರ್ಯ ಮಾಡ್ತೀವಿ. ಇವತ್ತೇನು ನಾನು 2ನೇ ವಾರ್ಡಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಜನರ ಒಂದು ವಿಶ್ವಾಸ, ಜನರ ಒಂದು ಪ್ರೀತಿ ಗಳಿಸಿದ್ದೀನಿ. ಅಲ್ಲಿ ನಾನು ಹೋದ ಕಡೆ ಎಲ್ಲ ಉತ್ತಮವಾದಂಥ ಸ್ಪಂದನೆ ಕೊಡ್ತಾಯಿದ್ದಾರೆ. ಅಣ್ಣ ನೀವು ಬಂದಿದ್ದೀರಾ, ನಿಮಗೆ ಮತ ನೀಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾನೇನು ಕೆಲಸ ಮಾಡಿದ್ದೀನಿ ಅದೇ ನನ್ನ ಕೈ ಹಿಡಿಯೋದು. ಜನಗಳ ಹತ್ರ ವಿಶ್ವಾಸ ಗಳಿಸಿದ್ದೀನಿ. ಜನರಿಂದ ನಾನು ಎಕ್ಸೆಪ್ಟ್ ಮಾಡೋದು ಅವರ ಮತ. ಇವತ್ತು ಏನು ನನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ವಾರ್ಡಲ್ಲಿ ಉತ್ತಮವಾದ ಕೆಲಸ ಮಾಡಿದ್ದೀನಿ. ವಾರ್ಡಲ್ಲಿ ತುಂಬ ಓಡಾಡ್ತಾ ಇದ್ದೀನಿ. ಮತ್ತು ನಮ್ಮ ಅಕ್ಕ ತಂಗಿದಿರು ನನ್ನ ಪ್ರೀತಿಯಿಂದ ನೋಡ್ತಾರೆ. ಇವತ್ತು ಅಷ್ಟೇ ನಾನು ಕೆಲಸ ಮಾಡಬೇಕು ಅಂತ ಚುನಾವಣೆಯಲ್ಲಿ ನಿಂತಿದ್ದೀನಿ, ದುಡ್ಡು ಮಾಡಬೇಕು ಅಂತಲ್ಲ. ಇವತ್ತು ನಾನು ದುಡ್ಡು ಮಾಡಬೇಕು ಅಂದರೆ 2015ರಿಂದ 2020 ತನಕ ನನಗೆ ಅವಧಿ ಇತ್ತು. ಆ ಟೈಮಲ್ಲಿ ನಾನೇನು ದುಡ್ಡು ಮಾಡೋಕ್ಕೆ ಹೋಗಿಲ್ಲ. ಕೆಲಸ ಮಾಡಿದ್ದೀನಿ, ಜನಗಳು ವಿಶ್ವಾಸ ಗಳಿಸಿದ್ದೀನಿ. ಇವತ್ತು ಅಷ್ಟೇ ನನ್ನ ವ್ಯಾಪ್ತಿ ನೋಡಿದ್ರೆ ಎಲ್ಲ ಇಂಡಸ್ಟ್ರೀಸು, ಸಾಕಷ್ಟು ಜನ ನನ್ನ ಕಂಪ್ನಿ ಮಾಲೀಕರು, ಕಂಪ್ನಿ HRಸು, ಕಂಪ್ನಿಯವರು ಎಲ್ಲರೂ ಗೊತ್ತು. ಆದರೆ ಅಲ್ಲಿ ಹೋಗಿ ಯಾರ ಹತ್ರನೂ ₹1 ನಾನು ಬೇಡಿಕೆ ಮಾಡಿಲ್ಲ. ಯಾಕಂದರೆ ನಮ್ಮೂರು ಅಭಿವೃದ್ಧಿ ಆಗಬೇಕು. ನಾನು ನಿಮ್ಮ ಹತ್ರ ಕಾಸು ಕೇಳೋಕ್ಕೆ ಬಂದಿಲ್ಲ. ಏನಾದರೂ CSR ಫಂಡಲ್ಲಿ ಕಾಮಗಾರಿ ಕೊಡಿ ನಮ್ಮೂರಿಗೆ ಅಂತ ಕೇಳಿ ಇವತ್ತೇನು ಅಜಾಕ್ಸ್ ಕಂಪ್ನಿಯವರು ನಮ್ಮ ಶಾಲೆ 2 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 2 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ. ಇವತ್ತು ಒಂದೇ 4 ಕ್ಲಾಸ್ ರೂಮ್ ಇತ್ತು. ನಮ್ಮ ಅವಧಿಯಲ್ಲಿ 1 ಕ್ಲಾಸ್ ರೂಮ್. ಮೊನ್ನೆ ಈಶ್ವರಪ್ಪನವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಆತ್ಮೀಯ ಸ್ನೇಹಿತರಾದಂಥ ಸಂತೋಷ್ ಅಂತ ಅವ್ರ ಹತ್ರ ಇದ್ದಾರೆ. ಅವರು ನಮಗೆ 5 ಲಕ್ಷ ರೂಪಾಯಿ ಅನುದಾನ ಕೊಡಿಸಿದರು. ಆ ಅವಧಿಯಲ್ಲಿ ನಾನು ಅದಕ್ಕೆ 4 ಲಕ್ಷ ರೂಪಾಯಿ ಅದಕ್ಕೆ ಹಾಕಿ 9 ಲಕ್ಷ ರೂಪಾಯಿ ಒಂದು ಕಟ್ಟಡ ಕೊಡಿಸಿದೆ. ಮತ್ತು KN5 ಅಂದ್ಬಿಟ್ಟು ಒಂದು ಕಂಪ್ನಿಯವರು ಒಂದು ಓವರ್ ಟ್ಯಾಂಕ್ ಕೊಟ್ಟರು.
ಸ್ಟೆಲಿಸ್ಟ್ YFM ಅನ್ನೋ ಕಂಪ್ನಿಯವರು ಒಂದು ಕಾಂಪೌಂಡ್ ಕಟ್ಕೊಂಡು ಕೊಟ್ಟರು. ಸಾಕಷ್ಟು ಸಹಾಯ ಮಾಡಿದ್ದಾರೆ. ಕಂಪ್ನಿಗಳವ್ರನ್ನ ನಾವು ಇವತ್ತು ಸ್ಮರಿಸಬೇಕು. ಯಾಕಂದರೆ ಯಳ್ಳೂರ್ಪುರ ಶಾಲೆನ ಅಭಿವೃದ್ಧಿಪಡಿಸಿರೋದಕ್ಕೆ ಅವರೇ ಮೂಲ ಕಾರಣ. ಇವತ್ತು ನಾವು ಅವ್ರ ಹತ್ರ ಕೇಳ್ಕೊಳೋದೇನು ಅಂದರೆ, ಮುಂದೇನೂ ಅಷ್ಟೇ ನಾವು ಜನಪ್ರತಿನಿಧಿ ಆಗಿ ಅವ್ರ ಹತ್ರ ಹೋದಾಗ ಏನಾದರೂ ಒಂದು ಉತ್ತಮ ಒಂದು ಸ್ಪಂದನೆ ನೀಡಿ ಅಭಿವೃದ್ಧಿಗೆ ಒಂದು ಸ್ಪಂದನೆ ಮಾಡಲಿ ಅಂತ ಕೇಳ್ಕೊತೀರಿ. ಫಸ್ಟು ನಾವು ಕೇಳೋದೇನೆಂದ್ರೆ, ಗ್ರಾಮಸ್ಥರಲ್ಲಿ ಇಷ್ಟು ದಿನ ನಾನು ನಿಮ್ಮ ಮನೆ ಮಗನ ಕೆಲಸ ಮಾಡಿದ್ದೀನಿ, ಮನೆ ಮಗನ ಥರ ಇದ್ದೀನಿ. ನನ್ನ ಪ್ರೀತಿಯ ಅಕ್ಕ ತಂಗಿದಿರೇ, ಅಣ್ಣ ತಮ್ಮಂದರೆ ಮತ್ತು ತಂದೆ ತಾಯಿಗಳೇ, ನಾನು ಕೇಳ್ಕೊಳೋದೇನೆಂದರೆ, ನಿಮ್ಮಲ್ಲಿ 21ನೇ ತಾರೀಕು ಮತದಾನ ಇರೋದ್ರಿಂದ ನಾನು 8ನೇ ವಾರ್ಡ್ನ BJP ಅಭ್ಯರ್ಥಿಯಾಗಿ ಕಮಲದ ಗುರುತಿಗೆ ಚುನಾವಣೆಯಲ್ಲಿ ನಿಂತಿದ್ದೀನಿ. ನೀವೆಲ್ಲ ಬಂದು ನನ್ನ ಒಂದು ಇದಕ್ಕೆ ಸೀರಿಯಲ್ ನಂಬರ್ 3 ಆ ಕಮಲದ ಗುರುತಿಗೆ ವೋಟ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.